ಹೈದರಾಬಾದ್ ವಿಮೋಚನಾ ಚಳುವಳಿ ಮತ್ತು ಕಲಬುರ್ಗಿ ಜಿಲ್ಲೆಯ ಗಡಿ ಶಿಬಿರಗಳು ಭಾಗ 2 ಎಕ್ಸಾಮ್ನಲ್ಲಿ ಈ 5 ಮುಖ್ಯ ದೃಶ್ಯಗಳನ್ನು ಪಾಯಿಂಟ್ಸ್ ಕಥೆಯ ರೂಪದಲ್ಲಿ ಬರೆ. ದೃಶ್ಯ 1 ಕೆಂಭಾವಿ ಘಟನೆ ಮತ್ತು ಶರಣಗೌಡರ ತಲೆಗೆ ಬೆಲೆ. ಕಥೆಯ ಮುಂದಿನ ಭಾಗ ಸಿಂದಗಿ ಕ್ಯಾಂಪಿನ ಹೀರೋ ಸರ್ದಾರ್ ಶರಣಗೌಡ ಇನಾಂದಾರ್ ಅವರನ್ನು ಹೇಗಾದರೂ ಮಾಡಿ ಹಿಡಿಯಲೇಬೇಕು ಎಂದು ನಿಜಾಂ ಸರ್ಕಾರದ ಪೊಲೀಸರು ಕೆಂಭಾವಿಯ ಬೊಮ್ಮನಳ್ಳಿ ಗೌಡರ ಮನೆಯಲ್ಲಿ ಬಂದು ಬೀಡುಬಿಟ್ಟರು. ನಿಜಾಂ ಸರ್ಕಾರ ಶರಣಗೌಡರನ್ನು ಜೀವಂತ ಹಿಡಿದು ತಂದವರಿಗೆ 30,000 ರೂಪಾಯಿ ಮತ್ತು ಕೊಂದು ಶವ ತಂದವರಿಗೆ 10,000 ರೂಪಾಯಿ ಬಹುಮಾನ ಘೋಷಿಸಿತ್ತು. ಪೊಲೀಸರು ಬಂದಿರುವ ರಹಸ್ಯ ವಿಷಯವನ್ನು ಬೊಮ್ಮನಳ್ಳಿ ಗೌಡರ ಕಡೆಯವರು ಶಿಬಿರದ ಕಾರ್ಯಕರ್ತರಿಗೆ ತಲುಪಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಶರಣಗೌಡರು ಮತ್ತು ವಿರೂಪಾಕ್ಷಗೌಡರು ತಮ್ಮ ಸ್ವಯಂಸೇವಕರೊಂದಿಗೆ ಪೊಲೀಸರ ಅಡ್ಡದ ಮೇಲೆ ಮುಗಿಬಿದ್ದು ಹ್ಯಾಂಡ್ ಗ್ರೆನೇಡ್, ಬಾಂಬ್ ಎಸೆದರು. ದೇಶಭಕ್ತರ ಈ ಧೈರ್ಯಕ್ಕೆ ಹೆದರಿ ಪೊಲೀಸರು ತಮ್ಮ ಕುದುರೆ ಹಾಗೂ ಶಸ್ತ್ರಾಸ್ತ್ರಗಳನ್ನು ಅಲ್ಲೇ ಬಿಟ್ಟು ಓಡಿಹೋದರು. ದೃಶ್ಯ 2 ಯುಗಾದಿ ಹಬ್ಬದ ಸಾಹಸ ಮತ್ತು ಬಾಂಬ್ ದಾಳಿ. ಕಥೆಯಲ್ಲಿ ಹೊಸ ಟ್ವಿಸ್ಟ್. 1948ರ ಮಾರ್ಚ್ 19ರ ಯುಗಾದಿ ಹಬ್ಬದ ದಿನ ಸಿಂದಗಿ ಶಿಬಿರದ ವೀರರು ಅಫಜಲಪುರದ ಕಡೆಗೆ ಹೊರಟರು. ದಾರಿಯಲ್ಲಿ ಭೀಮಾ ನದಿಗೆ ಸೇತುವೆ ಇರಲಿಲ್ಲ. ಸೊಂಟದವರೆಗೆ ಇದ್ದ ನೀರಿನಲ್ಲೇ ಕಾಲು ನಡಿಗೆಯಲ್ಲಿ ನದಿ ದಾಟಬೇಕಿತ್ತು. ಮಧ್ಯರಾತ್ರಿ ಇವರು ನದಿಯ ಮಧ್ಯದಲ್ಲಿದ್ದಾಗ ನಾಯಿಗಳು ಬೊಗಳಲು ಆರಂಭಿಸಿದವು. ಆದರೆ ನದಿಯ ಆಚೆ ದಡದಲ್ಲಿದ್ದ ದೇಶಭಕ್ತರು ಬ್ಯಾಟರಿ, ಟಾರ್ಚ್ ಹಾಕಿ ದಾರಿ ತೋರಿಸಿದ್ದರಿಂದ ವೀರರು ಸುಲಭವಾಗಿ ನದಿ ದಾಟಿ ಅಫಜಲಪುರದ ಪೊಲೀಸ್ ಸ್ಟೇಷನ್ ಮತ್ತು ತಹಶೀಲ್ ಕಚೇರಿಯನ್ನು ವಶಪಡಿಸಿಕೊಂಡರು. ಇದರ ನಂತರ ಆಗಸ್ಟ್ 1948ರಲ್ಲಿ ಸ್ವಯಂಸೇವಕರು ಕೆಂಭಾವಿಗೆ ಬಂದು ಅಲ್ಲಿನ ಗುಡ್ಡ ಹತ್ತಿ ನಿಜಾಂ ಸೈನ್ಯದ ಅಡ್ಡೆಯಾಗಿದ್ದ ದರ್ಗಾದ ಮೇಲೆ ಭಾರೀ ಬಾಂಬ್ ದಾಳಿ ನಡೆಸಿದರು. ನೂರಾರು ಪೊಲೀಸರಿದ್ದರೂ ಜಯ ಸಿಕ್ಕಿದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ. ಜನರಲ್ಲಿ ಧೈರ್ಯ ತುಂಬಲು ಶರಣಗೌಡರು ಕುದುರೆ ಏರಿ ಗಾಳಿಯಲ್ಲಿ ಗುಂಡು ಹಾರಿಸಿದರು. ದೃಶ್ಯ 3 ತಾಳಿಕೋಟೆ ಶಿಬಿರ ಮತ್ತು ಗೆರಿಲ್ಲಾ ಯುದ್ಧ. ಮತ್ತೊಂದು ರಣರಂಗ. ಕಲಬುರ್ಗಿ ಗಡಿಗೆ ಹೊಂದಿಕೊಂಡಂತೆ ಇದ್ದ ಮತ್ತೊಂದು ಪ್ರಮುಖ ಶಿಬಿರ ಅಂದರೆ ತಾಳಿಕೋಟೆ ಶಿಬಿರ. ಇದರ ನೇತೃತ್ವವನ್ನು ಸುರಪುರದ ಬ್ಯಾರಿಸ್ಟರ್ ರಾಜ ವೆಂಕಟಪ್ಪ ನಾಯಕ ವಹಿಸಿದ್ದರು. ನಿಜಾಮನ ಸೆಮಿಮಿಲಿಟರಿ ಪಡೆಯನ್ನು ಎದುರಿಸಲು ರಾಜ ವೆಂಕಟಪ್ಪ ನಾಯಕರು ಮೊದಲ ಬಾರಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅಡಗಿ ಕುಳಿತು ದಿಢೀರ್ ದಾಳಿ ಮಾಡುವುದು ಬಳಸಿದರು. ಈ ಶಿಬಿರದ ವಿರೂಪಾಕ್ಷಪ್ಪಗೌಡ ಪಾಟೀಲ್ ನೇತೃತ್ವದ 25 ಜನರ ತಂಡವು ಮಾಳನೂರು ಮತ್ತು ನೆಲೋಗಿಗಳಲ್ಲಿ ಅಪ್ರತಿಮ ಹೋರಾಟ ನಡೆಸಿತು. ಆದರೆ ಒಂದು ಭೀಕರ ಯುದ್ಧದಲ್ಲಿ ವಿರೂಪಾಕ್ಷಪ್ಪ ಮತ್ತು ಅವರ ಅಳಿಯ ಮಹಾಂತಗೌಡ ವೀರಸ್ವರ್ಗ ಹುತಾತ್ಮರಾದರೂ ಸೇರಿದರು. ಕ್ರೂರ ರಜಾಕಾರರು ಜನರಲ್ಲಿ ಭಯ ಹುಟ್ಟಿಸಲು ಇವರ ಶವಗಳ ಮೆರವಣಿಗೆಯನ್ನು ಸುರಪುರದ ಬೀದಿಗಳಲ್ಲಿ ಮಾಡಿದರು. ಆದರೆ ಜನ ಹೆದರದೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿದರು. ದೃಶ್ಯ 4 ವಾಕ್ಟರಿ ಮತ್ತು ಕೇಸರ ಜವಳಗ ಶಿಬಿರಗಳ ಆರ್ಭಟ. ವಾಕ್ಟರಿ ಶಿಬಿರ ಇದರ ಕಮಾಂಡರ್ ಅಣ್ಣಾರಾವ್ ವೀರಭದ್ರಪ್ಪ ಪಾಟೀಲ್ ಆಗಿದ್ದರು. ಈ ಶಿಬಿರದ ಸೈನಿಕರು ಚಿಟಗುಪ್ಪ, ಬಾಲ್ಕಿ ಮತ್ತು ಭೂಸನೂರುಗಳಲ್ಲಿ ನಿಜಾಂ ಸರ್ಕಾರದ ತೆರಿಗೆ ಕಚೇರಿಗಳನ್ನು ಸುಂಕದ ಕಟ್ಟೆ ಸುಟ್ಟು ಹಾಕಿದರು. ಅಷ್ಟೇ ಅಲ್ಲದೆ ಜನರನ್ನು ಚಳುವಳಿಗೆ ಸೇರಿಸಲು ಆಳಂದ ಸುತ್ತಮುತ್ತಲಿನ ಈಚಲು ಮರಗಳನ್ನು ಕಳ್ಳು ಹೆಂಡದ ಮರ ಕಡಿದು ಹಾಕಿದರು. ಕೇಸರ ಜವಳಗ ಶಿಬಿರ ಇದರ ಶಿಬಿರಾಧಿಪತಿ ಡಿ.ಬಿ. ಕಲ್ಮಣಕರ್ ಆಗಿದ್ದರು. ಈ ಶಿಬಿರದ ಕಾರ್ಯಕರ್ತರು ಪಡಸಾವಳಗಿ ಗ್ರಾಮದಲ್ಲಿ ರಜಾಕಾರರ ಜೊತೆ ನೇರ ಯುದ್ಧ ಮಾಡಿ 3 ಜನ ಪಠಾಣರನ್ನು ಕೊಂದು ಅವರ ಪಿಸ್ತೂಲುಗಳನ್ನು ಕಿತ್ತುಕೊಂಡರು. ಆಗಸ್ಟ್ 8, 1948ರಂದು ಇವರು ಅಫಜಲಪೂರ, ಜೇವರ್ಗಿ ಭಾಗದ 75 ಹಳ್ಳಿಗಳಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಿಜಯೋತ್ಸವ ಆಚರಿಸಿದರು. ಆದರೆ ಇದೇ ಶಿಬಿರದ ಸಿದ್ರಾಮಪ್ಪ ಸಾಹು ಸೇರಿದಂತೆ 4ರನ್ನು ರಜಾಕಾರರು ಡೋಗಿಬನ ನಾಲಾದಲ್ಲಿ ಸುತ್ತುವರೆದು ಭೀಕರವಾಗಿ ಕೊಂದರು. ದೃಶ್ಯ 5 ದುಧನಿ ಕ್ಯಾಂಪ್, ಜೈಹಿಂದ್ ಕ್ಯಾಂಪ್ ಮತ್ತು ಅಂತಿಮ ವಿಜಯ. ಕಥೆಯ ಕ್ಲೈಮ್ಯಾಕ್ಸ್. ದುಧನಿ ಕ್ಯಾಂಪಿಗೆ ಜೈಹಿಂದ್ ಕ್ಯಾಂಪ್ ಎಂಬ ಹೆಸರಿತ್ತು. ಇದರ ನಾಯಕರು ಗುರುಭೀಮರಾವ್ ಪಾಟೀಲ್. ಈ ಶಿಬಿರದ 100ಕ್ಕೂ ಹೆಚ್ಚು ಕಾರ್ಯಕರ್ತರು ನಿಜಾಂ ಪ್ರಾಂತ್ಯದ ಮೇಲೆ 19 ಬಾರಿ ಭೀಕರ ದಾಳಿ ನಡೆಸಿ 20 ರಜಾಕಾರರನ್ನು ಕೊಂದರು. ಈ ಹೋರಾಟದಲ್ಲಿ ದಳಪತಿ ಶಿವರಾಯ ಮತ್ತು ಕಾಶಿರಾವ್ ಚಿಮ್ಮಲಗಿ ಹುತಾತ್ಮರಾದರು. ಕೊನೆಯಲ್ಲಿ ಗೌಡಗಾಂವ್ ನಾಯಕ ಧರ್ಮವೀರ ನೆಲೋಗಿ ಮತ್ತು ಮಾದನ ಹಿಪ್ಪರಗ ಶಿಬಿರದ ವೀರರು ಒಂದಾಗಿ ಭಾರತೀಯ ಪೊಲೀಸರ ಸಹಾಯದೊಂದಿಗೆ ಯಳಸಂಗಿ ಗ್ರಾಮದ ಮೇಲೆ ಮುಗಿಬಿದ್ದು ನೂರಾರು ರಜಾಕಾರರನ್ನು ಹತ್ಯೆಗೈದು ಆ ಪ್ರದೇಶವನ್ನು ಮುಕ್ತಗೊಳಿಸಿದರು. ವಿಜಯದಶಮಿಯ ದಿನ ತಿರುಕಚಿಂಚೋಳಿಯಲ್ಲಿ ನಡೆದ ಯುದ್ಧದಲ್ಲಿ ಮಹಾಗಾಂವ್ನ ಅಣ್ಣಾರಾವ್ ಪಾಟೀಲ್ ಹುತಾತ್ಮರಾದರು. ಎಕ್ಸಾಮ್ಗಾಗಿ ಕೊನೆಯ ಮಾತು. ಉಪಸಂಹಾರ. ಹೈದರಾಬಾದ್ ನಿಜಾಮನ ಆಳ್ವಿಕೆಯಿಂದ ಕಲಬುರ್ಗಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮುಕ್ತಗೊಳಿಸಲು ಈ ಗಡಿ ಶಿಬಿರಗಳ ಸಶಸ್ತ್ರ ಹೋರಾಟವೇ ಮುಖ್ಯ ಕಾರಣ. ಇವರ ಹೋರಾಟ ಮತ್ತು ಜನರ ಭಾರತ ಒಕ್ಕೂಟ ಸೇರಿರಿ ಎಂಬ ಚಳುವಳಿ ಭಾರತದ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮೇಲೆ ಭಾರಿ ಪ್ರಭಾವ ಬೀರಿತು. ಕೊನೆಗೆ ಪಟೇಲರು ಸೆಪ್ಟೆಂಬರ್ 13, 1948ರಂದು ಭಾರತೀಯ ಸೈನ್ಯವನ್ನು ಕಳುಹಿಸಿ
ಪೊಲೀಸ್ ಕಾರ್ಯಾಚರಣೆ ಆಪರೇಷನ್ ಪೋಲೋ ನಡೆಸಿದರು. ಕೇವಲ 5 ದಿನಗಳಲ್ಲಿ ನಿಜಾಮನ ಸೈನ್ಯ ಶರಣಾಯಿತು ಮತ್ತು ಹೈದರಾಬಾದ್ ಸಂಸ್ಥಾನವು ಅಧಿಕೃತವಾಗಿ ಭಾರತದ ಒಕ್ಕೂಟವನ್ನು ಸೇರಿತು. ನೆನಪಿಡಬೇಕಾದ ಮುಖ್ಯ ಹೆಸರುಗಳು: 1. ಶರಣಗೌಡ ಇನಾಂದಾರ್ ತಲೆಗೆ ಬೆಲೆ, ಜೀವಂತ ತಂದರೆ 30,000 ರೂಪಾಯಿ, ಶವಕ್ಕೆ 10,000 ರೂಪಾಯಿ. 2. ರಾಜಾ ವೆಂಕಟಪ್ಪ ನಾಯಕ, ತಾಳಿಕೋಟೆ ಶಿಬಿರದಲ್ಲಿ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿದರು. 3. ವಾಕ್ಟರಿ ಮತ್ತು ಕೇಸರ ಜವಳಗ, ತೆರಿಗೆ ಕಚೇರಿಗಳನ್ನು ಸುಟ್ಟರು. 75 ಹಳ್ಳಿಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. 4. ದುಧನಿ ಕ್ಯಾಂಪ್, ಇದಕ್ಕೆ ಜೈಹಿಂದ್ ಕ್ಯಾಂಪ್ ಎಂಬ ಹೆಸರಿತ್ತು. ಈ 2 ಭಾಗಗಳ ಕಥೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಕ್ಸಾಮ್ನಲ್ಲಿ ಹೆಡ್ಡಿಂಗ್ಸ್ ಹಾಕಿ ನೀಟಾಗಿ ಬರೆ. ಆಲ್ ದಿ ಬೆಸ್ಟ್.